ನಮಸ್ಕಾರ. ದೈನಂದಿನ ಹೋರಾಟಗಳಿಗೆ ಪ್ರಾಚೀನ ಕಾಲದ ಅದ್ಭುತ ಮಾರ್ಗದರ್ಶನ ಹೇಗೆ ಪರಿಹಾರ ನೀಡುತ್ತದೆ ಎಂಬುದರ ಈ ವಿಶ್ಲೇಷಣೆಗೆ ಸ್ವಾಗತ. ನಮ್ಮಲ್ಲಿ ಬಹುಪಾಲು ಜನರಿಗೆ ಜೀವನದಲ್ಲಿ ಶಿಸ್ತು ಕಾಪಾಡಿಕೊಳ್ಳುವುದು ದೊಡ್ಡ ಸವಾಲಲ್ವೇ? ಹಾಗಾದರೆ ನಿಜವಾದ ಶಿಸ್ತು ಎಲ್ಲಿಂದ ಬರ್ತದೆ ನೋಡೋಣ. ನಿಗದಿತ ಸಮಯದ ಪ್ರಾರ್ಥನೆ ಅಂದರೆ ನಮಾಜ್ ಈ ಶಿಸ್ತಿಗೆ ಅತ್ಯಂತ ಭದ್ರವಾದ ಬುನಾದಿಯನ್ನು ಹಾಕಿಕೊಡುತ್ತದೆ. ಇದು ಕೇವಲ ಭಕ್ತಿಯಲ್ಲ, ಜೀವನದಲ್ಲಿ ಒಂದು ಅದ್ಭುತ ವ್ಯವಸ್ಥೆ, ಏಕಾಗ್ರತೆ ಮತ್ತು ಸ್ವಯಂ ನಿಯಂತ್ರಣವನ್ನು ಇದು ಹಂತವಾಗಿ ಕಲಿಸುತ್ತದೆ. ಈ ದೈನಂದಿನ ಲಯವನ್ನು ಒಮ್ಮೆ ರೂಢಿಸಿಕೊಂಡ್ರೆ ಸಾಕು, ಬದುಕಿನ ಇತರ ಕ್ಷೇತ್ರಗಳಲ್ಲೂ ಶಿಸ್ತು ತಾನಾಗೇ ಒಲಿಯುತ್ತದೆ. ಶಿಸ್ತಿನಷ್ಟೇ ನಮ್ಮನ್ನು ಕಾಡುವ ಮತ್ತೊಂದು ದೊಡ್ಡ ಸಮಸ್ಯೆಯೆಂದರೆ ಭವಿಷ್ಯದ ಭಯ. ಮುಂದೇನು ಎಂಬ ಅನಿಶ್ಚಿತತೆ ಯಾವಾಗಲೂ ಆತಂಕವನ್ನು ಸೃಷ್ಟಿಸುತ್ತದೆ. ಆದರೆ ಗಮನಿಸಿ, ಸೃಷ್ಟಿಕರ್ತನ ಮೇಲಿನ ನಂಬಿಕೆ ಬಲವಾದಷ್ಟು ಭವಿಷ್ಯದ ಬಗ್ಗಿನ ಈ ಆತಂಕ ತಾನಾಗಿಯೇ ಸಂಪೂರ್ಣವಾಗಿ ಕರಗಲಾರಂಭಿಸುತ್ತದೆ. ನಮ್ಮ ಕೈಯಲ್ಲಿಲ್ಲದ ಆ ಅನಿಶ್ಚಿತ ಭವಿಷ್ಯವನ್ನು ಸಂಪೂರ್ಣವಾಗಿ ದೇವನ ಕೈಗೊಪ್ಪಿಸುವುದೇ ಇಲ್ಲಿರುವ ಅತಿ ಮುಖ್ಯ ಸಂದೇಶ. ಈ ನಂಬಿಕೆ ಮತ್ತು ಸಂಪೂರ್ಣ ಶರಣಾಗತಿಯ ಭಾವನೆ ಮನಸ್ಸಿಗೆ ವಿವರಿಸಲಾಗದಷ್ಟು ಆಳವಾದ ಶಾಂತಿಯನ್ನ ಖಂಡಿತ ತಂದುಕೊಡುತ್ತದೆ. ಇದೇ ಆತಂಕಗಳು ಕೆಲವೊಮ್ಮೆ ನೆಮ್ಮದಿಯ ನಿದ್ದೆಯನ್ನೂ ಕಸಿಯುತ್ತವೆ. ಅಶಾಂತ ಮನಸ್ಸಿಗೆ ರಾತ್ರಿ ಕಳೆಯುವುದು ನಿಜಕ್ಕೂ ನರಕ ಸದೃಶವಲ್ಲವೇ? ಇದಕ್ಕೆ ಒಂದು ಅದ್ಭುತ ಮತ್ತು ಸುಂದರವಾದ ಪರಿಹಾರವೆಂದರೆ ಮಲಗುವ ಮುನ್ನ ಪವಿತ್ರ ಕುರಾನನ್ನು ಪಠಿಸುವುದು. ಏಕೆಂದರೆ ಆ ದೈವಿಕ ಪದಗಳು ಕಿವಿಗೆ ಬಿದ್ದಾಗ ಎಂತಹ ಕದಡದ ಹೃದಯವಾದರೂ ಸ್ವಾಭಾವಿಕವಾಗಿ ಮತ್ತು ಸಂಪೂರ್ಣವಾಗಿ ಶಾಂತವಾಗುತ್ತದೆ. ನಿದ್ದೆ ಬಾರದಿದ್ದಾಗ ಈ ಅತ್ಯಂತ ಸರಳ ಹಾಗೂ ಅದ್ಭುತ ಅಭ್ಯಾಸವನ್ನು ಇಂದೇ ರಾತ್ರಿಯಿಂದಲೇ ಅಳವಡಿಸಿಕೊಳ್ಳಬಹುದು. ಆಂತರಿಕ ಭಯದಷ್ಟೇ ಇತರರು ನಮ್ಮ ವಿರುದ್ಧ ರೂಪಿಸುವ ಸಂಚುಗಳು ಕೂಡ ನಮ್ಮನ್ನು ತೀವ್ರವಾಗಿ ವಿಚಲಿತಗೊಳಿಸುತ್ತವೆ ತಾನೆ? ಆದರೆ ನೆನಪಿರ್ಲಿ, ಎಷ್ಟೇ ಪ್ರಬಲವಾದ ಮಾನವನ ಯೋಜನೆಗಳಾದರೂ ದೈವಿಕ ನಿರ್ಧಾರದ ಮುಂದೆ ಅವು ಅಕ್ಷರಶಃ ಧೂಳಿಪಟವಾಗುತ್ತವೆ. ಸ್ವತಃ ಸೃಷ್ಟಿಕರ್ತನೇ ರಕ್ಷಣೆಗೆ ನಿಂತಾಗ ಈ ಜಗತ್ತಿನ ಯಾವುದೇ ಶಕ್ತಿಯೂ ಯಾರನ್ನೂ ನಾಶ ಮಾಡಲು ಸಾಧ್ಯವೇ ಇಲ್ಲ. ಹಾಗಾಗಿ ವಿರೋಧಿಗಳ ಕುತಂತ್ರಗಳ ಎದುರು ಮೌನ ಮತ್ತು ಶಾಂತತೆಯೇ ನಮ್ಮ ಅತ್ಯುತ್ತಮ ಅಸ್ತ್ರವಾಗಬೇಕು. ಕೊನೆಯದಾಗಿ, ನಮ್ಮ ಅತಿದೊಡ್ಡ ಶತ್ರು ಆಲಸ್ಯ. ಇದನ್ನು ಜಯಿಸಲು ನಾವು ಸಮಯವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬೇಕು. ಕಳೆದು ಹೋಗುವ ಪ್ರತಿಯೊಂದು ದಿನವೂ ಕೇವಲ ದಿನವಲ್ಲ, ಅದು ನಮ್ಮ ಆಯಸ್ಸಿನಲ್ಲಿ ಕರಗುತ್ತಿರುವ ಒಂದು ಅಮೂಲ್ಯ ಭಾಗ. ಇಂದಿನ ದಿನ ನಾಳೆಯ ಪಶ್ಚಾತ್ತಾಪವಾಗಿ ಬದಲಾಗುವ ಮುನ್ನವೇ ಆ ಸಮಯವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಬಳಸಿಕೊಳ್ಬೇಕು. ಉತ್ತಮ ಕೆಲಸಗಳನ್ನು ಆರಂಭಿಸಲು ನಾಳೆ ಎಂಬುದೇ ಇಲ್ಲ, ಈಗಿರುವ ಈ ಕ್ಷಣವೇ ಅತ್ಯಂತ ಸೂಕ್ತ ಸಮಯ. ಹಾಗಾದ್ರೆ ಒಂದು ಪ್ರಶ್ನೆ: ಇಂದಿನ ದಿನ ಶಾಶ್ವತವಾಗಿ ಕಣ್ಮರೆಯಾಗುವ ಮುನ್ನ ಈ ಅಮೂಲ್ಯ ಸಮಯವನ್ನು ಹೇಗೆ ಸದುಪಯೋಗಪಡಿಸ್ಕೊಳ್ಬೋದು?